ಪ್ರತಿ ವರ್ಷ ಕುರ್ಚಿ ಹಾಕಿದ್ರು ಯಾರು ಇರ್ತಿರ್ಲಿಲ್ಲ. ಈ ವರ್ಷ ಪಾಲಕರು ಯಾಕೆ ಇಷ್ಟೊಂದು ಜನ ಬಂದಿದ್ದಾರೆ ನಮಗೂ ಗೊತ್ತಾಗ್ಬಾರ್ದು ಅಲ್ಲ. ಇದು ನಿಮ್ಗೆ ಇಷ್ಟೊಂದು ಉತ್ಸಾಹ ಇದ್ರೆ ನಾ ಗ್ಯಾದರಿಂಗ್ ಮಾಡ್ತಿದ್ದೀವಲ್ಲ. ಇದು ಮಕ್ಕಳ ಪ್ರೋತ್ಸಾಹ ಸಲುವಾಗಿ ಮಿನಿ ಗ್ಯಾದರಿಂಗ್ ಅಂತ ಇವತ್ತ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಅವು ಗ್ಯಾದರಿಂಗ್ ಮಾಡ್ರಿ ಅಂತ ನಮ್ಮ ಬೆನ್ನ ಹತ್ತಿದ್ವಿ. ಆದ್ರೆ ಈ ಖರ್ಚಿನ ಪಾಲಕರಿಗೆ ಖರ್ಚಿನ ಹೊರೆ ಆಗ್ಬಾರ್ದಂತ ನಾವು ಗ್ಯಾದರಿಂಗ್ ಅನ್ನು ಕ್ಯಾನ್ಸಲ್ ಮಾಡಿದ್ವಿ. ಯಾಕಂದ್ರೆ ಪ್ರವಾಸ ಮಾಡಿಸಿದ್ದೀವಿ. ಪ್ರವಾಸ ಗ್ಯಾದರಿಂಗ್ ದುಡ್ಡು ಇದೆಲ್ಲ ಕೂಡಿ ಪಾಲಕರಿಗೆ ಹೊರೆ ಆಗ್ಬಾರ್ದಂತ ಮಾಡಿದ್ದೀವಿ. ಇವತ್ತಿನ ದಿವಸ ನಾವು ಒಂದೇ ಫೋನ್ ಮಾಡಿದ್ದಕ್ಕೆ ಬೆಳಗಾವದಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ಶ್ರೀನಿವಾಸ್ ಕೋಟ್ ಪೂಜಾರಿ ಅವರಿಗೆ ನನ್ನ ಆತ್ಮೀಯ ಧನ್ಯವಾದಗಳು. ಹಾಗೆ ಕೆಂಪಣ್ಣ ರಾಮಚಂದ್ರ ಮಟಗಾರ್ ಹಾಗೂ ರಾಜು ಬಾಗೇವಾಡಿ ಇವರಿಗೂ ನನ್ನ ಹಾರ್ದಿಕ ಅಭಿನಂದನೆಗಳು. ಇನ್ನೊಂದು ನಾನು ಕೇಳ್ಕೊಳ್ಳೋದು ಏನಂದ್ರೆ, ಈ ಕಾರ್ಯಕ್ರಮ ಎಷ್ಟೊಂದು ವಿಜೃಂಭಣೆಯಿಂದ ಆಗೋದಕ್ಕೆ ಶ್ರೀ NM ಮಾಳ್ಗಿ ಗುರುಗಳು ನನ್ನ ಕ್ಲಾಸ್ಮೇಟ್ ಹಾಗೂ ನಾವು 20 ವರ್ಷಗಟ್ಟಲೆ ಒಂದೇ ಕಬಡ್ಡಿ ಆಟದಲ್ಲಿ ಭಾಗವಹಿಸಿ ಅಂತ ನನ್ನ ಗೆಳೆಯ. ಹಾಗೆ ನಮ್ಮ ಆಡಳಿತಾಧಿಕಾರಿಯಾದ ಮನೋಹರ್ ಮೇಗೇರಿ ಇವರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ವಿಚಾರ ಏನಂದ್ರೆ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯನಿ ಆದಂತ ಸುಧಾ ಪೂಜಾರಿ ಅವರು, ನಿವೃತ್ತ ದೈಹಿಕ ಶಿಕ್ಷಕರು ಇವರಿಗೆ ಇವರು ಇಷ್ಟೊಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಪಾಲಕ ಬಂಧುಗಳ ಪರವಾಗಿ ಅವರಿಗೆ ಪ್ರತಿ ವರ್ಷ ನಾನೇ ಮುಂದೆ ಎಲ್ಲಾನು ಭಾಗವಹಿಸಿ ಎಲ್ಲಾನು ಡೈರೆಕ್ಷನ್ ಕೊಡ್ತಿದ್ದೆ. ಈ ವರ್ಷ ನಾನು ಬಂದೇ ಇಲ್ಲ. ಸತತವಾಗಿ ಆದ್ರೂ ಕಾರ್ಯಕ್ರಮ ಚೆನ್ನಾಗಿ ಮುಂದುವರಿಸಿಕೊಂಡು ಮುಗಿಸಿದ್ದಕ್ಕಾಗಿ ನನ್ನ ಎಲ್ಲ ಸಿಬ್ಬಂದಿಯವರಿಗೆ ನನ್ನ ಅಭಿನಂದನೆಗಳು. ಎಷ್ಟು ಸ್ಕೂಲ್ನಾಗ ಟೀಚಿಂಗ್ ಮಾಡಿದ ಸ್ಕೂಲ್ ಮಕ್ಕಳು 15 ದಿವಸ ಟೈಮಿಂಗ್ ತಗೊಂಡಿದ್ರು. ಇವನ್ನೆಲ್ಲ ಏನ್ ಮಾಡಿದ್ರಲ್ಲ ಚಟುವಟಿಕೆ ಮಾಡಿದ್ರು, ಇದನ್ನ ಮಾಡ್ಬೇಕಾದ್ರೆ 15 ದಿವಸ ಟೈಮಿಂಗ್ ತಗೊಂಡಿದ್ರು ನಮ್ಮ ಮಕ್ಕಳು. ಆದ್ರೆ ಇಲ್ಲಿ ಈ ಮಕ್ಕಳು ಟೈಮಿಂಗ್ ತಗೊಂಡಿದ್ದು ಕೇವಲ 4 ದಿವಸ. ಕೇವಲ 4 ದಿವಸ. ನಾ ಕೋಚ್ ಮಾಡಿದ್ದೀನಿ ಅಲ್ಲಿ ಎಲ್ಲ ಚೌಕ 15 ದಿವಸ ಟೈಮಿಂಗ್ ತಗೊಂಡವ ಮಕ್ಕಳ. ಆದ್ರೆ ಇಲ್ಲಿ 4 ದಿವಸನಾಗ ತಯಾರಾಗಿದಪ್ಪ ಅಂತಂದ್ರೆ ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಮಕ್ಕಳ ಪ್ರತಿಭೆ ಬಗ್ಗೆ ನೀವು ಪಾಲಕರು ಹೆಮ್ಮೆ ಪಡುವಂತ ವಿಷಯ ಇದು. ಅದಕ್ಕಾಗಿ ನಿಮ್ಮ ಮಕ್ಕಳನ್ನ ಪಾಠದಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಂದು ಮಕ್ಕಳನ್ನು ನೀವು ಪಾಲಕರು ನೀವು ಆಟದಲ್ಲಿಯೂ ಸಹಿತ ಅವ್ರನ್ನ ಬೆಳೆಸಬೇಕು. ಪಾಠದ ಜೊತೆಗೆ ಆಟದ ಜೊತೆಗೆ ಪಾಠ ಎರಡೂ ಇದ್ರೆ ಅದಕ್ಕೆ ಆಲ್ಟರ್ನೇಟ್ ಹೊಂದಾಣಿಕೆ ಹೋಗತಿ. ಮತ್ ಮುಂಜಾನೆ ಸಾಯಂಕಾಲವರೆಗೆ ನಾವು ಪಾಠನ ಮಾಡ್ಕೋತ ಹೋದಪ್ಪ ಅಂತಂದ್ರೆ ಆ ಮಕ್ಕಳಿಗೆ ಬೇಜಾರಾಗಿ ಬಿಡ್ತೈತಿ, ಬೋರ್ ಆಗಿ ಬಿಡ್ತೈತಿ. ಅದ್ರ ಜೊತೆ ಬಂದ್ಬಿಟ್ಟು ಏನೈತಲ್ಲ ಒಂದು ಪೀರಿಯಡ್ ಗೇಮ್ ಹೊರಗೆ ಆಟಕ್ಕೆ ಬಿಡ್ತಪ್ಪ ಅದ್ರ ಮೈಂಡೇ ಬೇರೆ, ಮತ್ತೆ ಪೇಶ್ ಹಾಕೊಬಿಡ್ತಾವ ಮಕ್ಕಳು. ಅದಕ್ಕಾಗಿ ದಯಮಾಡಿ ನಮ್ಮ ವೃತ್ತಿ ಬಾಂಧವರಿಗೂ ನಾವು ಮನೆ ಮಾಡ್ಕೋತೀವಿ. ಡೈಲಿ ಒಂದು ಪೀರಿಯಡ್ ಅವ್ರಿಗೆ ಏನ್ ಮಾಡ್ಬೇಕಾ, ನೀವು ಹೊರಗೆ ಗ್ರೌಂಡಿಗೆ ತಗೋಬೇಕಂತ ಹೇಳಿ ಅವ್ರಲ್ಲಿ ನಮ್ಮ ಮನೆ ಮಾಡಿಕೊಂಡು ಮಕ್ಕಳು ಆ ಮಾತು ಬೇರೆ. ಯಾವ ಶಿಕ್ಷಕರಾಗಲಿ, ಯಾವ ನಮ್ಮ ವೃತ್ತಿ ಬಾಂಧವರಾಗಲಿ ಯಾವ ಮಕ್ಕಳ ಮೇಲೆ ವೈರತ್ವ ಅಲ್ಲ, ಅವು ನಮ್ಮ ಮಕ್ಕಳ ಮೊಮ್ಮಕ್ಕಳನ್ನೇ. ಆದ್ರೆ ಏನೈತಲ್ಲ ಮಕ್ಕಳಿಗೆ ನಾವು ಆ ಕಲೆಯನ್ನ ದಾರಿ ಅರಿಬೇಕಾಗ್ತದೆ ಇಷ್ಟ, ಮತ್ತೇನು ಅಲ್ಲ. ಅದನ್ನ ನೋಡ್ರಿ, ನೀವು ಪಾಲಕರ ವಿಚಾರ ಮಾಡ್ರಿ. 21 ತಾರೀಕು ನೋಡ್ರಿ, ಆಮೇಲೆ ನನಗೇನಿಲ್ಲ ಆಶ್ವಾಸನೆ ಕೊಡ್ರಿ. ಧನ್ಯವಾದಗಳು. ಈ ಒಂದು ಆಡಳಿತ ಮಂಡಳಿ ಟೀಚರ್ಸು ಹಾಗೂ ನಮ್ಮ ಅಡ್ಮಿನಿಸ್ಟ್ರೇಟರ್ ಅಂತ ಮನೋಹರ್ ಮೇಗೇರಿ ಅವರು ಕೈಗೊಂಡಂಥ ಈ ಒಂದು ಪ್ರೋಗ್ರಾಮ್ನ ಇಷ್ಟು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಇದು ಹಿಂಗೆ ಮುಂದುವರಿಲಿ, ಇನ್ನೂ ಹೆಚ್ಚಿನ ತರಗತಿಗಳು ಇದಕ್ಕೆ ಬೆಳೀಲಿ ಅಂತ ಹೇಳಿ, ಅದಕ್ಕೆ ನಮ್ಮದು ಆರ್ಥಿಕ ಸಹಾಯ ಆಗಲಿ ಯಾವುದೇ ಇದ್ರೂ ನಾವೆಲ್ಲ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಒಂದೆರಡು ಮಾತು ಮುಗಿಸ್ತೇನೆ. ಬಂದಂಥ ಅತಿಥಿಗಳಿಗೆ ದೊಡ್ಡ ನಮಸ್ಕಾರ. ಆವಾಗಲಿಂದ ಒಂದೆರಡು ಮಾತಾಡಂತಿದ್ದಾರೆ. ಬಟ್ ಪ್ರೋಗ್ರಾಮ್ ನೋಡಿದ್ರಿಂದ ನನ್ನ ಹತ್ರ ಏನು ಮಾತಾಡೋಕೆ ಧೈರ್ಯನೇ ಬರ್ತಾ ಇಲ್ಲ. ಬಟ್ ಈಗ ಪ್ರೋಗ್ರಾಮ್ ಮಾಡಿದ ಮೇಲೆ ಫುಲ್ ಎನರ್ಜಿ ಬಂತು. ಅದಕ್ಕೋಸ್ಕರ ಒಂದೆರಡು ಮಾತಾಡ್ತೇನೆ ಅಂತೇಳಿ ಮಾತಾಡ್ತಾ ಇದ್ದೇನೆ. ಬಟ್ ನಾ ಆ್ಯಕ್ಚುಲಿ ಬಂದಂದ್ರೆ ಸುಧಾ ಹೇಳ್ತಿದ್ಲು ನಮ್ಮ ಮಕ್ಕಳು ನೋಡಿ ಅಂತ. ಬಟ್ ದಿವ್ಸಕ್ಕೆ ಏನಿಲ್ಲ ಅಂದ್ರೆ ಒಂದು 10 ಸಲ ಹೇಳ್ತಾ ಇದ್ದಾಳೆ, ನಮ್ಮ ಮಕ್ಕಳು ಹಿಂಗಿದ್ದಾರೆ, ನಮ್ಮ ಮಕ್ಕಳು ಹಂಗಿದ್ದಾರೆ. ನಾಳೆ ನಮ್ಮ ಮಕ್ಕಳ ಬಗ್ಗೆ ಏನು ವಿಚಾರ್ತಿ ಅಂತ ಕೇಳಿದೆ. ನಂದೇ 350 ಮಕ್ಕಳಿದ್ದಾಗ ಇನ್ಯಾವ ಮಕ್ಕಳು ಕೇಳ್ತಾ ಇದ್ದಾರೆ. ಬಟ್ ಅವ್ರ ಅಂತ ಟೀಚರ್ ನಿಮ್ಮ ಸ್ಕೂಲಲ್ಲಿ ಇದ್ದಾರೆ ಅಂದ್ರ ಮೇಲೆ ಮೆಚ್ಚಬೇಕಾಗಿದೆ. ಅದಕ್ಕೋಸ್ಕರ ನಿಮ್ಮ ಸ್ಕೂಲನ್ನು ನೋಡಿ
ನನ್ನ ಕೈಯಲ್ಲಿ ಆದಷ್ಟು ಒಂದು ಕಾಣಿಕೆಯನ್ನು ಗುರು ಹಿರಿಯರಿಗೆ ಕೊಡ್ತಾ ಇದ್ದೇನೆ.